ವಿವಾಹದ ಬಳಿಕ ಮಗು ಜನಿಸಿದರೂ DNA ವರದಿ ಸಾಬೀತಾಗದೆ ಹೋದಲ್ಲಿ ಆ ಮಗುವಿಗೆ ತಂದೆಯ ಜೀವನಾಂಶ ಕೊಡುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. 2016ರಲ್ಲಿ ವಿವಾಹವಾಗಿದ್ದ ದಂಪತಿ ನಡುವೆ ವೈಮನಸ್ಯ ಉಂಟಾದ ಹಿನ್ನೆಲೆಯಲ್ಲಿ ಮಹಿಳೆಯು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005ರ ಅಡಿಯಲ್ಲಿ ತನಗೆ ಹಾಗೂ ತನ್ನ ಮಗಳಿಗೆ ಮಧ್ಯಂತರ ಜೀವನಾಂಶ ನೀಡುವಂತೆ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದರು. ವಿಚಾರಣೆ ವೇಳೆ ತಂದೆಯು ಆ ಮಗುವಿನ ಜೈವಿಕ ತಂದೆ ನಾನಲ್ಲ ಎಂದು ಹೇಳಿದ್ದು, ಪತಿಯು ಮಗುವಿನ ಪಿತೃತ್ವವನ್ನು ಪ್ರಶ್ನಿಸಿ DNA ಪರೀಕ್ಷೆಗೆ ವಿನಂತಿಸಿದ್ರು. ಈ ಸಂಬಂಧ ನ್ಯಾಯಮೂರ್ತಿಗಳಾದ ಸಂಜಯ್ ಕರೋಲ್ ಹಾಗೂ ಎನ್ ಕೋಟೇಶ್ವರ ಸಿಂಗ್ ನೇತೃತ್ವದ ಪೀಠವು ಮಹತ್ವದ ಆದೇಶವನ್ನು ನೀಡಿದೆ. ವ್ಯಕ್ತಿಯೊಬ್ಬ ತನ್ನ ಜೈವಿಕ ಮಗು ಅಲ್ಲದ ಮಗುವಿಗೆ ಜೀವನಾಂಶ ಪಾವತಿಸಬೇಕೆಂದೇನಿಲ್ಲ. ಮಗು ವಿವಾಹದ ಬಳಿಕ ಜನಿಸಿದರೂ ಸಹ ಈ ನಿಯಮ ಅನ್ವಯಿಸಲಿದೆ. ಭಾರತೀಯ ಸಾಕ್ಷ್ಯ ಕಾಯ್ದೆಯ ಸೆಕ್ಷನ್ 112ರ ಅಡಿಯಲ್ಲಿ ದಂಪತಿ ಒಟ್ಟಾಗಿ ಇರುವಾಗ ಜನಿಸಿದ ಮಗು ತಂದೆಯಿಂದಲೇ ಜನಿಸಿರಬೇಕು. ಆದರೆ DNA ವರದಿಯು ತಂದೆಯು ಜೈವಿಕ ತಂದೆ ಎಂದು ಸಾಬೀತುಪಡಿಸುವಲ್ಲಿ ವಿಫಲವಾದಲ್ಲಿ ಆಗ ಜೀವನಾಂಶ ಕೊಡಬೇಕು ಎಂದಿಲ್ಲ ಎಂದು ಕೋರ್ಟ್ ಹೇಳಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.